ಸರ್ಪಾಕಲಿಲ್ಲ. ಸ್ವಾಮಿ, ಇಲ್ಲ ಇಲ್ಲ, ಇದರ ಪ್ರವೃತ್ತಿಗಳು ಸರಿ ಇಲ್ಲ. ನನಗೇನು ಆಗಿಲ್ಲ ಸ್ವಾಮಿ. ನನ್ನ ಕಣ್ಣನಿಗೆ ಶಿಕ್ಷಣ ಕೊಡುವುದು ನನ್ನ ಕೈಯಲ್ಲಿ ನೋಡಲು ಸಾಧ್ಯವಾಗುತ್ತಿಲ್ಲ. ಮೊದಲು ಇವನ ಮುಂಚೆ ನನ್ನನ್ನು ಕೊಂದು ಬಿಡಿ. ಆತನನ್ನು ಕೊಲ್ಲುವುದನ್ನು ನಾನು ನೋಡಲಾರೆ. ನನ್ನ ಕಣ್ಣನಿಗೆ ಶಿಕ್ಷಣ ಕೊಡಬೇಡಿ. ನನ್ನ ಕಣ್ಣನಿಗೆ ಶಿಕ್ಷಣ ಕೊಡಬೇಡಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಇದಾತನೆಂದು ವಿಧಿಗುಣವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿನಿದ್ದ ಮಹಾವೀರ. ಅತಳ ವಿತಳ ಸುತಳ ರಸಾತಳ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಸುತಳ ವಿತಳ ರಸಾತಳ ತಲಾತಳ ಮಹಾತಳ ಪಾತಾಳವನ್ನೇ ಪಾದದಲ್ಲಿ ತುಳಿದಿದ್ದ ಅಡಿ ಹಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತರೆ ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಹತ್ತೆಯನ್ನು ಪಾಲಿಸುತ್ತಿರುವಾಗ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಅಸಾಧ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದರೆ ಇದೊಂದು ಧರ್ಮವೇ, ಇದೊಂದು ಮದುವೆ, ಎಂತಹ ದುರ್ವಿಧಿ ಇದು, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವತ್ತೆ ನನ್ನೆದುರಿಗೆ ನಿಂತು ಕಾಡುತ್ತಿದೆ, ಅದಾವತ್ತೆ ಪುತ್ರನನ್ನೇ ಛತ್ರವನ್ನಾಗಿ ಮಾಡಿದೆ. ಅದಾವಶಕ್ತಿ ಅವರಿಗೆ ನನ್ನನ್ನು ಎದುರಿಸುವಂತ ಧೈರ್ಯ ತುಂಬಿದೆ. ಅದಾವಶಕ್ತಿ ಅವರಿಗೆ ಸೋಮಾರದಂತೆ ತಿಳಿದಿದೆ. ಅದಾವಶಕ್ತಿ ನನ್ನ ಮುಖವನ್ನು ಮನೆ ತಲೆಗಿಸುವಂತೆ ಮಾಡಿದೆ. ಅವರೇ ಓ ನನ್ನ ಪರಮವೈರಿಯಾದ ಅರಿಯೇ ಮಂಜಕಿ, ಮಾಯಾವಿ, ಕಮಲಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕಿ ಅವರ ತಲೆಯನ್ನು ಕೆಡಿಸಿ ಮನವನ್ನಂತೆ ಆಡಿಸುತ್ತಿರುವೆಯ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀರಾಗಿದ್ದರೆ, ನನ್ನಂತೆ ನಿಜವಾದ ಹೊಟ್ಟು ನೀರಾಗಿದ್ದರೆ ನನ್ನೆದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಯಲು ಕರುಳನ್ನು ಮಾಡಿಹಾಕಿಕೊಳ್ಳುತ್ತಿದ್ದರೆ ನಾವು ಇರದ ಕಷ್ಟನೇ ಅಲ್ಲ, ಕಷ್ಟನೇ ಅಲ್ಲ, ಕಷ್ಟನೇ ಅಲ್ಲ. ಏರುದು ಮಗನ ಮುಖವನ್ನೇ ನೋಡುತ್ತಾ ಬಹು ದೀರ್ಘವಾಗಿ ಆಲೋಚಿಸುತ್ತಿದ್ದೆ. ಹಾಗೇನೂ ಇಲ್ಲ ಸ್ವಾಮಿ, ಹಾಗೇನಿಲ್ಲ ಸ್ವಾಮಿ. ಏಕೆ ಈ ರೀತಿಯಾಗಿ ಮಾತನಾಡುತ್ತಿರುವಿರಿ? ನಾನು ನಿಮಗೆ ತುಂಬ ದುಃಖ ಕೊಟ್ಟೆ ಅಲ್ಲವೇ? ಏಕೆ ಪ್ರಭು? ಇಲ್ಲ ಸ್ವಾಮಿ, ನನಗಾಗ ಅನ್ನಿಸಿತ್ತು, ಅದಕ್ಕೆ ನಾನು ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಹೌದು ಸ್ವಾಮಿ, ನಿಮ್ಮ ಮೇಲೆ ಅತಿಶಯವಾದ ಪ್ರೀತಿ ಇಲ್ಲದೆ ಮತ್ತಾರ ಮೇಲೆ ಇರುವುದು? ನಾನೇನೇ ಹೇಳಿದ್ರು ಅದರಂತೆ ನಡೆದುಕೊಳ್ಳುವೆ ಅಲ್ಲವೇ? ಹೌದು ಸ್ವಾಮಿ, ಪತಿಯ ಮಾತನ್ನು ಕೇಳುವುದು ಸತ್ಯ ಧರ್ಮ, ಅದರಂತೆ ನಡೆದುಕೊಳ್ಳಬೇಕು. ಹೇಳಿ ಸ್ವಾಮಿ. ಪತಿಯ ವಾಕ್ಯವನ್ನು ಪರಿಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ. ನಿಜ ಸ್ವಾಮಿ, ಅದೇ ಅದವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ಇದು ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನಿನ್ನ ಕೈಯಾರ ಪ್ರಹ್ಲಾದನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತ ತಾರೆ
ವಯಸ್ಸಲ್ಲಿ ಎತ್ತ ತಂದೆ ತಾಯಿ ಯಾರಾದರೂ ಮಕ್ಕಳಿಗೆ ವಿಷಪಾನವನ್ನು ಮಾಡಿಸುವುದೇ ಇದು ಸರಿಯೇ ಪ್ರಭು? ಅದಕ್ಕಾಗಿ ನಿನಗೆ ನಾನು ಆಶಿಸುತ್ತಿರುವುದು ನೀನು ಆ ಕೆಲಸ ಮಾಡಬೇಕು, ಅವನಿಗೆ ವಿಷಪಡಿಸಬೇಕು. ಇಲ್ಲ, ಇದಕ್ಕೆ ಇದು ನೀವೇಕೆ ಮಾಡಬಾರದು? ನಾವೇ ಮಾಡುವಾಗಿದ್ದರೆ ನಿನಗೆ ಆಜ್ಞಾಪಿಸುತ್ತಿದ್ದೆ. ವಿಷ ಕುಡಿಸಿದರೆ ಮುಂದೆ ಏನಾದರೂ ತಿಳಿದಿರುವುದೇ? ಏನಾಗುತ್ತದೆ? ಕೊಲೆ ಪಾತಕಿ ಒಬ್ಬಳು ಹೆತ್ತ ಮಗನಿಗೆ ವಿಷಪಾನ ಮಾಡಿಸುವ ಪಾಪ ಕಿತ್ತಿಗೆ ಸೂರ್ಯ ಚಂದ್ರನ ತನಕ ಗುರಿ ಆಗುವುದಿಲ್ಲವೇ ಸ್ವಾಮಿ? ಪತಿಯ ವಾಕ್ಯವನ್ನು ಉಲ್ಲಂಘಿಸಿದ ಪರಮ ಪಾತಕಿ ಎಂಬ ಅಪಖ್ಯಾತಿ ಆ ಚಂದ್ರಾರ್ಥವಾಗಿ ನಿಲ್ಲುವುದಿಲ್ಲವೇ ಕಯಾದು? ಯಾವ ತಪ್ಪಿಗಾಗಿ ನನಗೆ ಇಂತಹ ಶಿಕ್ಷೆ? ಇಂತಹ ಮಗನ ತಪ್ಪಿಗೆ ನೀನು ವಿಷ ಕುಡಿಸಬೇಕು. ಈ ಕೆಲಸ ನಿಂದ ಆಗುತ್ತದೋ ಇಲ್ಲವೋ? ಪರಮೇಶ್ವರ, ಯಾವ ತಪ್ಪಿಗಾಗಿ ನನಗೆ ಇಂತಹ ಶಿಕ್ಷೆಯನ್ನು ಕೊಡುತ್ತಿರುವೆ? ಹೆತ್ತ ಮಗನಿಗೆ ನಾನು ವಿಷಪಾನವನ್ನು ಮಾಡಿಸಬೇಕಂತೆ. ಶಂಭೋ ಶಂಕರ ಮಹಾದೇವ,